Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. We'll crank the AC to 79 and make a little island right here. And there ain't no... ನೋಡಿ ಸ್ನೇಹಿತರೆ, ಬೆಮ್ಮತಿ ಕೆರೆಯಲ್ಲಿ ಈಗ ಕೆರೆ ಬೇಟೆ ನಡೀತಾ ಇದೆ. ಎಂಥ ಮೀನು ಬೇಟೆ ನಡೀತಿದೆ ಅಂತ ನನಗಂತೂ ನೋಡಿ ದಂಗಾಗೋದು ಸ್ನೇಹಿತರೆ. ಯಾಕೆ ಅಂತಂದರೆ ನಾನು ಇಷ್ಟು ದಿವಸ ಬೇಟೆ ವಿಡಿಯೋ ಮಾಡಿದ್ದೀನಿ, ಒಂದು 3-4 ವಿಡಿಯೋ ಮಾಡಿದ್ದೀನಿ. ಈ ರೇಂಜಿಗಂತೂ ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಸಿಗೋಂಥ ಮೀನುಗಳು ಒಬ್ಬೊಬ್ರಿಗೂ ಏನಿಲ್ಲ ಅಂತಂದರೆ 3-4-5 kg ಮೀನು. ಯಾಕೆಂದರೆ ಹೆವಿ ಮೀನುಗಳು ಸಿಗ್ತದೆ ಸ್ನೇಹಿತರೆ. ನನಗೆ ತುಂಬ ಹ್ಯಾಪಿ ಆಯಿತು. ಯಾಕೆಂದರೆ ಮನಸ್ಸಿಗೆ ಸಿಕ್ಕಾಬಡೆ ಖುಷಿ ಆಯಿತು. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಒಂದು ಕೂಳಿಗೆ 400 ರೂಪಾಯಿ. 400 ರೂಪಾಯಿ ಕೊಟ್ಟರು ಲಾಸ್ ಅಂತೂ ಬೇರೋಣೆ ಇಲ್ಲ. ಯಾಕೆ ಅಂತಂದರೆ ಒಳ್ಳೊಳ್ಳೆ ಮೀನುಗಳು ಏನಿಲ್ಲ ಅಂದ್ರೆ ಒಬ್ಬೊಬ್ರಿಗೆ ಏನೋ 10, 20, 30, 40 kg ಗಂಟನೂ ಮೀನುಗಳು ಸಿಕ್ಕಿದೆ. ನೋಡಿ ಇಲ್ಲಿ ಯಾರೋ ಒಬ್ರು ಹಿಡಿತಾರೆ ಯಜಮಾನ್ರು. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಅಂತಂದರೆ ಅಷ್ಟು ಜನ ಇದ್ದಾರೆ. ಇವ್ರೂರ ಕೆರೆಯಲ್ಲಿ ನಮ್ಮ ರವಿ ಅವರು ಗೊತ್ತಲ್ಲ, ನಿಮಗೆ ಗೊತ್ತಿರುತ್ತೆ. ನಡ್ರಿ ಓ ನಡ್ರಿ ಆ ಕಡೆ. ನೋಡಿ ಇಲ್ಲೆಲ್ಲ ಕೈಯಲ್ಲಿ ಸುಮ್ಮನೆ ಎಲ್ಲ ಹೆಂಗಂಗೆ ಬೇಕು ಹಂಗೆ ಹಿಡಿದಿದ್ದಾರೆ. ಈಗ ಮಿನಿಮಮ್ ಕೂಳಿ ಹಾಕಿ ಹಿಡಿದಿರೋರು ಮತ್ತು ಕೂಳಿ ಹಾಕ್ತಲ್ಲ ಮೇಲೆ ಬರ್ತಾರ ಮಾಮೂಲಿ ಈ ಥರ ನೋಡಿ. ಈ ಥರ ಚಿಕ್ಕ ಚಿಕ್ಕ ಈ ಹುಡುಗರುಗಳೆಲ್ಲ ಬಲೆ ಹಾಕಿ ಸಿಕ್ಕಾಬಿಡೆ ಮೀನುಗಳು ಹಿಡಿದಿದ್ದಾರೆ. ಇಲ್ಲಿ ಹಿಡಿದ್ರಾ ಇಲ್ಲ ಯಾವುದು ಮಾಡ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಏನಂದ್ರೆ ಹುಡುಗ 800 ರೂಪಾಯಿ ಕೇಳ್ತಿದ್ದಾನೆ. ಈಗ ಅವನು ಬಂಡವಾಳ 500 ಹಾಕ್ಯಾನ, 800 ರೂಪಾಯಿ ಹೇಳವನೆ. ನೀವು ಒಂದು ಮಾತಾಡಿ 500 ರೂಪಾಯಿ ನೋಡಿ ಕೊಡಲ್ಲ ಬಿಡಿ ಅವರು. ನೋಡಿ ಸ್ನೇಹಿತರೆ, ಇವಾಗ ಏನಂತಂದ್ರೆ ಇವತ್ತು ಇಲ್ಲೇ ಹಿಡಿದ್ರು ಈಗ ವ್ಯಾಪಾರ ನಡೀತಿದೆ. 4 ಜಾಸ್ತಿ ಇದೆ ಸರ್, ಜಾಸ್ತಿ ಅವೆ ಅಣ್ಣ. ಸುಮ್ಮನೆ 700 ರೂಪಾಯಿ ಕೊಟ್ಟಾಗಣ ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ. ಸುಮ್ಮನೆ ಮಾತಾಡಕ್ ಹೋಗ್ಲಿ. 700 ರೂಪಾಯಿ ಮತ್ತೆ ಎಲ್ಲಿ ತಮ್ಮ ಹಿಡಿದಿದ್ದು ನೀವು? ನೋಡಿ ಸ್ನೇಹಿತರೆ, ಇವಾಗ ಇಲ್ಲೇ ಇವ್ರು ಹಿಡಿದಂಥ ಮೀನು ಇಲ್ಲೇ ಡೀಲ್ ಆಗೋಯ್ತು. ಎಲ್ಲ ಆಗ್ತದೆ. ಇಲ್ಲ ಇದೆ ಒಳ್ಳೆ ಮೀನು ಹಿಡಿದಾರ ನೋಡಿ. ಇವಾಗಲೇ ಇಲ್ಲೇ ಹಿಡಿದಂಥ ಮೀನು ಇವಾಗ ಇಲ್ಲೇ ಸೇಲ್ ಆಗೋಯ್ತು. ಯಾಕೆ ಅಂತಂದರೆ ಇದಕ್ಕೇನೆ ಇಲ್ಲಿ ಕೆರೆ ಬೇಟೆಗೆ ಜಾಸ್ತಿ ಜನ ಮುಗಿ ಬೀಳ್ತಾರೆ ಅಂತ ಹೇಳೋದು. ನೋಡಿ ಎಷ್ಟು ಜನ ಬೇಟೆ ಆಡ್ತಿದ್ದಾರೆ ಅಂತಂದರೆ ಅಷ್ಟು ಜನ ಬೇಟೆ ಆಡ್ತಿದ್ದಾರೆ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಯಿತು. ಇಷ್ಟೊತ್ತು ಹೆವಿ ಬಿಸಿಲು ಇದೆ ಬಿಡಿಯೋದು. ಒಂದು ಎಲ್ಲಾದ್ರೂ 7-8 kg ಇಲ್ಬೋದು. ಇದೆಯಲ್ವ? ಇದೆ ಒಂದು 6 kg. ಹೌದಾ? ಇಲ್ಲ ಸರ್, ಇದೆ. ಏನು ಬ್ರೋ ಹಿಂಗೆ ಅರಿತಿದ್ಯಾ? ಶೇಖರಂಗೆ ಹೊಲ ತೆಗಿ ಕೇಳಬೇಡ ಅಂತ. ಮೀನು ಯಾಕೆ ಸಾಕ? ಮತ್ತಿಡಿಯಲ್ವಾ? ಹಾಂ ಮತ್ತಿಡಿಯಲ್ವಾ? ಸಾಕಂತ ಮತ್ತಿಡಿಯಲ್ವಾ? ನೋಡಿ ಇಲ್ಲೊಬ್ರು ವ್ಯಾಪಾರಕ್ಕೆ ಬಂದರು. ನೋಡಿ ಇಲ್ಲೇ 10 kg ಹಾಂ ನನಗೆ ಒಂದು ಇಲ್ಲಿವರೆ ಮಾತ್ರ ನಾನು ಸುಮ್ಮನೆ ಕೋಳಿ ಹಿಡಿದಿದ್ದು. ಇವೆಲ್ಲ ಬರೀ ಎತ್ತಿದ್ದೀವಿ. ಎಣ್ಣೆ ಕಾಟಿರ್ತಾರೆ ಅಲ್ಲಿಂದ ಎತ್ತಿದ್ದೀವಿ.
ತಾವಡೆ ಒಂದು 1000 ರೂಪಾಯಿ ತಾಡ್ರೆ ಅದಕ್ಕೆ ನೋಡಿ ಅವರು ಏನೇನಾದ್ರು ಅಂತ ನೋಡಿ ಅವ್ನು ಕೊಟ್ಟರು 400 ರೂಪಾಯಿ ಕೊಟ್ಟು ಕೂಳಿಗೆ ಹಿಡಿದಿರೋದು. ಇವಾಗ ಆಲ್ರೆಡಿ 800 ರೂಪಾಯಿನ 700 ರೂಪಾಯಿಗೆ ಮಾರ ಆಯಿತು. ಇವಾಗ ನೋಡಿದ್ರೆ ಇಷ್ಟು ಮೀನು ಸಿಕ್ಕಿದೆ. ಈ ಮೀನಿಗೆ ಏನು ಹೇಳ್ತಿದ್ದಾರೆ ಅಂತಂದರೆ ಇವ್ರು 1,500,000 ಕೇಳ್ತಿದ್ದಾರೆ. ನೋಡಿ ಎಂತೆಂಥ ಮೀನು ಸಿಕ್ಕಿದೆ. ಇಷ್ಟ ಇರ್ತಾವ ಫ್ರೀ ಕೊಡೋಣ ನನಗೆ ನೋಡಿ ಇಲ್ಲೊಬ್ರು ಯಾರೋ ಬಂದರೆ ಇವ್ರಿಗೆ ಸ್ವಲ್ಪ ಕಡಿಮೆ ಸಿಕ್ಕಿದೆ. ಇದು ಸ್ನೇಹಿತರೆ ನಿಜವಾದ ಕೆರೆ ಬೇಟೆ ಅನ್ನೋದು. ಅದಕ್ಕೆ ಹೇಳೋದು ವಿಲೇಜ್ ಲೈಫ್ ಯಾವತ್ತಿದ್ರು ಸೂಪರ್ ಅಂತ. ಮತ್ತೆ ಇನ್ನೊಂದ್ಸರಿ ಹೇಳಿ ಮತ್ತೆ ಈಗ ಯಾರಿಗೆ ಸೇಲ್ ಮಾಡ್ತಿದ್ದಾರೆ ಈಗ ಆಯ್ತಾ ಅದೊಂದಾ ಸರ್? ಎಲ್ಲಿ ನಮ್ಮವೆಲ್ಲಿ ಹಾಂ? ಇನ್ನೊಂದು ಅಂದರೆ ನಮ್ಮದು ಕೂಡ ಇಳಿಸಿದ್ದೀವಿ. ನಮ್ಮವ್ರು ಎಲ್ಲರೂ ಅಂತ ದೇವರೇ ಗೊತ್ತಿಲ್ಲ. ನಾವು ಒಂದು 2 ಕುಳಿ ಇಳಿಸಿದ್ದೀವಿ. ನೋಡಿ ಇನ್ನೊಂದು ವಿಷಯ ಏನಂತಂದ್ರೆ ಸ್ನೇಹಿತರೆ, ಇವಾಗ ಅವನಿಗೆ ಒಳ್ಳೆ ಒಂದು ಅಮೌಂಟ್ ಡಿಲೇ ಆಗೋಯ್ತು. ಯಾಕೆ ಅಂತಂದರೆ 400 ರೂಪಾಯಿ ಕೊಟ್ಟು ಒಂದು ಕೂಳಿಗೆ ಹಿಡಿದಿದ್ದಾರೆ. ಇವಾಗಲೇ 700 ರೂಪಾಯಿಗೆ ಒಂದು 2 ಮೀನು ಮಾರಿದ್ರು. ಈಗ ಅದಾದ ನಂತರ ಈಗ ನೋಡಿ ಇಲ್ಲಿ 1,500ಕ್ಕೆ ಹೇಳ್ತಿದ್ದಾರೆ. ಅಷ್ಟಾದ್ರೆ ಮಾತ್ರ ಅಷ್ಟಾದ್ರೆ ದಬಳ ಕೊಡ್ತೀನಿ. ಅಷ್ಟಾದ್ರೆ ದಬಳ ಕೊಡ್ತೀನಿ. ಅಷ್ಟಾದ್ರೆ ದಬಳ ಈಗ ಹಾಕ್ತೀನಿ ಈಗ. ಎಷ್ಟಕ್ಕೆ ಬ್ರೋ? 300 ರೂಪಾಯಿ ಒಂದಕ್ಕ. ಎರಡಕ್ಕೆ ನೋಡಿ ಇಲ್ಲಿ 2ಕ್ಕೆ 300 ಇವ್ರು ಕೇಳ್ತಾರೆ. ಇವ್ರು ಎಷ್ಟು ಅಂತ ಗೊತ್ತಿಲ್ಲ. ಏನೇನೋ ಡೀಲಿಂಗ್ ನಡೀತಾ ಇದೆ. ಹಾಂ ರಮೇಶ್ ಅಷ್ಟೆಲ್ಲ ಒಳ್ಳೆ ಎಲ್ಲ 4-5 ಹಿಡಿದು ಬಿಸ್ನೆಸ್ ಆಯಿತು ಅಂತ ಅನ್ಕೋತೀನಿ. ನೀನು ನಮ್ಮ ಮನೇಲಿ ಯಾರು ಇಲ್ಲ ಅಂತಲ್ಲ, ಅದಕ್ಕೆ ಹಂಗೆ ಒಂದೇ ಸಿಕ್ಕಿರೋದು. ಇಲ್ಲ ಇನ್ಕ್ಲೂಡಿಂಗ್ ಡೀಲ್ ಆಗೋಯ್ತು. ಮತ್ತೆ ಇಳಿಯಲ್ಲ ಅಂತ ಹೇಳ್ತಿದ್ದಾನೆ. ನನಗಂತೂ ಹೆವಿ ಖುಷಿ ಆಗೋಯ್ತು ಸ್ನೇಹಿತರೆ. ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಂಥ ವಿಡಿಯೋಗಳಿಗೆ ನಾನು ಮಾಡ್ತಾ ಇರ್ತೀನಿ. ಇಂಥ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಅಂತೂ ಹೆವಿ ಯಾವಾಗಲೂ ವಾರಕ್ಕೆ ಇಲ್ಲಾಂದ್ರೆ 2-3 ಕೆರೆ ಬೇಟೆ ಅಂತೂ ನಡೀತಾನೆ ಇರುತ್ತೆ ಸ್ನೇಹಿತರೆ. ನನಗಂತೂ ಹೆವಿಯಾಗಿ ಖುಷಿ ಕೊಟ್ಟಂಥ ಜಾಗ ಅಂತಂದರೆ ಇದೇನೆ. ಯಾಕೆ ಅಂತಂದರೆ ಒಳ್ಳೆ ಮೀನು ಸಿಕ್ಕಿದೆ. ಒಳ್ಳೆ ಮೀನು, ಬ್ಯೂಟಿಫುಲ್ ಮೀನು. ಯಾಕೆ ಅಂತಂದ್ರೆ ಎಲ್ರಿಗೂ ಒಳ್ಳೆ ಮೀನು ಸಿಕ್ಕಿದೆ. ನೋಡಿ ಎಷ್ಟು ಒಂದೊಂದು ಎಷ್ಟು ಕೆ ಜಿ ಇದೆ ಬ್ರೋ ಅದು? ಎಷ್ಟು ಕೆ ಜಿ ಇದೆ ಅದು? ಹಾಂ ನೋಡಿ ಇಲ್ಲಿ ಒಂದು 5 kg ಮೀನು ಅಂತ ಸ್ನೇಹಿತರೆ. ಏನು ನೀವು ತೊಗೊಂಡ್ರ ದುಡ್ಡಿಗೆ? ಏನು ಎಷ್ಟು ತೊಗೊಂಡ್ರೆ ಹೇಳಿ. 2 ಮೀನಿಗೆ 800 ರೂಪಾಯಿ ಕೊಟ್ಟಿದ್ದಾರೆ ಸ್ನೇಹಿತರೆ. 800 ರೂಪಾಯಿ. ಇದು ನಿಜವಾದ ವಿಲೇಜ್ ಲೈಫ್ ಆಫ್ ಸೂಪರ್ ಗುರು ಚಾನಲ್ನ ವಿಡಿಯೋ. ಅಂದರೆ ನನಗಂತೂ ಹೆವಿ ಹ್ಯಾಪಿ ಆಯಿತು. ವಿಲೇಜ್ ಲೈಫ್ ಸೂಪರ್ ಗುರು, ವಿಲೇಜ್ ಲೈಫ್ ಸೂಪರ್ ಗುರು. ಇರಲಿ ಡೋಂಟ್ ವರಿ ಬ್ರೋ, ಚೆನ್ನಾಗಿದೆ ವಿಡಿಯೋ ಅಂತ. 3638 ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲೇ ಡೀಲ್ ಆಗೋಗ್ತಾ ಇದೆ ಇದು. ನನಗಂತೂ ಹೆವಿ ಖುಷಿಯಾದ ಜಾಗ ಅಂತಂದರೆ ಇದೇನೆ ಸ್ನೇಹಿತರೆ. ನಾನು ವಿಡಿಯೋ ಮಾಡಿದ್ರಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಮೆಮೊರಬಲ್ ನನ್ನ ವಿಡಿಯೋ ಇದು ಆ್ಯಕ್ಚುಲಿ. ನೋಡಿ ಎಲ್ಲರ ಕೈಯಲ್ಲೂ ಮೀನು ಸ್ನೇಹಿತರೆ. ಅಂದರೆ ಈ ಕೆರೆಯಲ್ಲಿ ಮೀನಂತೂ ತುಂಬ ಮೀನಿದೆ. ಆ ಸ್ಪಾಟ್ ಅಂತೂ ಹೆವಿಯಾಗಿ ಹಾಳಾಗಿದೆ ಅಂತ ಹೇಳಿದರು. ಇಲ್ಲಿ ಜನಗಳು ಏನಂತಂದರೆ ಫಿಕ್ಸ್ ಆಗ್ಬಿಡ್ಯಾರ, ಮೈಂಡ್ ಸೆಟ್ ಆಗಿದ್ದಾರೆ. ಯಾಕೆ ಅಂತಾರೆ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿದ್ದಾರೆ 300 ರೂಪಾಯಿ ಪರ್ ಕೋಳಿ ಅಂತ. ಬಟ್ ಏನಂತಂದ್ರೆ ಈ ಕೆರೆಯಲ್ಲಿ ಮೀನಿದೆ 400 ರೂಪಾಯಿ ನಾವು ಅಂತ ಅವರು ಫಿಕ್ಸ್ ಮಾಡಿದ್ರು. 700 ರೂಪಾಯಿ 400 ರೂಪಾಯಿ ಗೆಲ್ಸಿ ಹೇಳಿದ್ರು. ಬಟ್ ಎಲ್ರಿಗೂ ವ್ಯವಹಾರ ಆಯಿತು. ಬಟ್ ಏನಂತಂದರೆ ಇವತ್ತು ಇಲ್ಲಿ ವೆರಿ ಗುಡ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ನೋಡಿ ಎಷ್ಟು ಕೆಜಿ ಬರ್ತಾನೆ ಅದು? ನೋಡಿ ಒಳ್ಳೆ ಮೀನು ಬೇಟೆ ಆಡಿದ್ದಾರೆ ಸ್ನೇಹಿತರೆ.
ಯಜಮಾನ್ರು ಇವರೇನೆ ಒಳ್ಳೆ ಬೇಟೆ ಆಡಿದ್ದಾರೆ. ಅದು ಎಷ್ಟು ಕೊಟ್ರಿ ಅದ? 700 ರೂಪಾಯಿ 2 ಮೀನು. ಎಷ್ಟು ಕೆ ಜಿ ಬರುತ್ತೆ ಅದು? ನೋಡಿ ಸ್ನೇಹಿತರೆ, 3 ಕೆ ಜಿ ಮೀನು ಇವರು ಯಜಮಾನ್ರು ಹಿಡಿದಿರೋ ಅಂಥ ಮೀನು 3 ಕೆ ಜಿ 700 ರೂಪಾಯಿ ಡೀಲ್ ಆಗಿದೆ ಇಲ್ಲೇ. ಬಟ್ ಇನ್ನೂ ಕೂಡ ಮೀನಿದೆ. ಅವ್ರು ತಗೊಂಡು ಎಲ್ಲೆಲ್ಲ ಓಡ್ ಹೋಗ್ತಿದ್ದಾರೆ. ಎಲ್ಲಿ ನಡ್ರಿ ನಮ್ಮವ್ರು ಎಲ್ಲಿ ಏನು ಹಿಡಿದಾರೆ ನೋಡೋಣ. ಚಿಕ್ಕ ಹುಡುಗರು ಕೂಡ ಅಷ್ಟೇ. ಇಲ್ಲಿ ಕೆಲವರು ಕೋಲಲ್ಲಿ ಹೊಡಿತಿದ್ದಾರೆ. ಏನು ಮಾಡ್ತಾರೆ ನೋಡಿ ಇಲ್ಲಿ. ಎರಡೇ ಸಿಕ್ಕಿದೆ ನಿಮಗೆ ಏನು? ಹಾಂ, ಇವರೊಬ್ಬರೇ 2 ಮೀನು ಹಿಡಿದ್ರೆ, ಕೆಲವರು ಹಿಡಿಯೋದು ಸಿಕ್ಕಾಪಟ್ಟೆ ಮೀನು ಹಿಡಿದಿದ್ದಾರೆ. ಹಾಂ ಏನಣ್ಣ ನೋಡಿ ಇಲ್ಲಿ. ಎಲ್ಲಿ ಏನಾಯ್ತು? ಇಲ್ಲ ಎಲ್ಲಿ ಬನ್ನಿ, ನಮ್ಮವ್ರು ಎಲ್ಲರೂ ಎಲ್ಲಿ ಹಿಡಿದ್ರಾ? ಅಲ್ಲ ಕಣ್ರಿ, ಏನಂತಂದರೆ ಈಗ 400 ರೂಪಾಯಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಹ್ಯಾಪಿ ಆಗೋಯ್ತು ನನಗಂತೂ. ಏನಕ್ಕೆ ಅಂತಂದರೆ ಒಂದು 400 ರೂಪಾಯಿ ಕೂಲಿ ಕೊಟ್ಟು ಹಿಡಿದಂಥ ಮೀನು ಇಲ್ಲೇ ಈ ಜಾಗದಲ್ಲೇ ಸ್ಪಾಟಲ್ಲೇ ಸೇಲ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಹ್ಯಾಪಿ ಆಗಿದೆ. ಇರ್ಲಿ ಇಲ್ಲಿ ಹೋಗಿ ಬ್ರೋ. ಏನಂತಂದರೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಈಗ ಈ ಸ್ಪಾಟಲ್ಲಿ ನಾನು ಇದ್ದೀನಿ, ಎಷ್ಟು ಹ್ಯಾಪಿ ಅಂದರೆ ಎಲ್ಲರಿಗೂ ಒಳ್ಳೊಳ್ಳೆ ಮೀನುಗಳಿದೆ, ಎಲ್ಲರಿಗೂ ಒಳ್ಳೊಳ್ಳೆ ಮೀನು ಇದೆ. ಎಲ್ಲರೂ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಇಲ್ಲಿಲ್ಲ ಡೀಲ್ ಆಗ್ತಿದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಮೀನು ನೋಡಿ ಇಲ್ಲಿ. ಅಣ್ಣ ಇದು ಎಷ್ಟು ಕೆ ಜಿ ಬರೋದಣ್ಣ? ಇದು ಒಂದು 5 ಕೆ ಜಿ ಅಲ್ವಾ? ನೋಡಿ ಇಲ್ಲಿ ನಮ್ಮ ಸ್ನೇಹಿತರವರು 5 ಕೆ ಜಿ ಮೀನು ಹಿಡಿದಿದ್ದಾರೆ. ಈಗ ಸೇಲ್ ಮಾಡ್ತಾಯಿದ್ರೆ ಏನು ಸೇಲ್ ಮಾಡ್ತಿದ್ದಾರೆ ಏನು ನೋಡಿ ಬ್ರೋ. ನೋಡಿ ಸ್ನೇಹಿತರೆ, ಹೇಗಿದೆ ಅಂತಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಹೆವಿ ಹ್ಯಾಪಿ ಆಗಿರೋಂಥ ಜಾಗ. ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ಎತ್ರ ಇದು ಯಾವುದ್ರೆ ಒಳ್ಳೊಳ್ಳೆ ಮೀನು ಹಿಡಿದವ್ರೆ. ಅಲ್ಲಿ ಒಳ್ಳೊಳ್ಳೆ ಮೀನು 5-6 ಕೆ ಜಿ ಮೀನು ಹಿಡಿದವ್ರೆ ಆ ಕಡೆ. ಹಾಂ ಇರಲಿ ಬಿಡಿ. ಏನಣ್ಣ 4 ಕೆ ಜಿ ಇರಲಿ ಬಿಡಿ. 4 ಕೆ ಜಿ ಲಾಸ್ ಏನಿಲ್ಲ ತಾನೆ? 400 ರೂಪಾಯಿಗೆ ಭಗವಂತ ಕೊಟ್ಟಂಗೆ, ಗಂಗೆ ಕೊಟ್ಟಂಗೆ. ಹೌದು. ಓಕೆ ನೋಡಿ, ಆ ಜಾಗ ಅಂತೂ ಹೆವಿ ಆಳ ಇದೆ ಸ್ನೇಹಿತರೆ. ಎಂತೂ ತೋರ್ಸ್ ಬ್ರೋ. ನೋಡಿ ಇಲ್ಲಿ ಸ್ನೇಹಿತರೆ, ಇವ್ರು ಒಳ್ಳೆ ಮೀನು ಹಿಡಿದಿದ್ದಾರೆ. ಏನು ಮಾಡ್ತಾ ಇದ್ರ ಏನು ಮನೆಗೇನಾ? ಓಕೆ ಬ್ರೋ, ಆಯ್ತು. ಒಳ್ಳೆ ಗೆಂಡೆ ಆಯ್ತು ನೋಡಿ. ನೋಡಿ ಸ್ನೇಹಿತರೆ, ಎಲ್ಲ ಈಗ ಮುಗೀತು. ನಾವು ಆಡ್ತಿದ್ದಾರೆ. ಕೆಲವರು ಕೂಲಿ ಆಡೋರು ಆಡ್ತಾಯಿದ್ದಾರೆ, ಕೆಲವರು ಇಲ್ಲೇ ಮಾರೋರು ಮಾರ್ತಾಯಿದ್ದಾರೆ, ಇಲ್ಲ ಡೀಲಿಂಗ್ ಆಗೋರು ಆಗ್ತಾಯಿದೆ.
ಬಿಡೋಣ ಆಯ್ತಣ್ಣ ಮುಗೀತಣ್ಣ ಚಿಲ್ಲರೆ ಇಲ್ಲ ಆಗಿದೆ 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 ಎಲ್ಲ ವಿಡಿಯೋ ಲೈವಲ್ಲಿ ಬಿಟ್ಟಿದ್ದೀನಿ ಅವು ಮೀನೇ ಅಲ್ಲ ಕನ್ನಡ ಅವು ಮೀನೇ ಇದು ಮೀನೆಯ ಇದು ಮಾಂಸಾಹಾರಿ ತಿನ್ನಬೇಕಂದ್ರೆ ಸತ್ಯ ಮಣ್ಣು ಒಟ್ಟಿಗೆ ವಿಪ್ರಾಳ್ 3 ಜನ ಇದ್ರು ನೋಡಿ ಸ್ನೇಹಿತರೆ ಎಲ್ಲ ಕೆರೆ ಬೇಟೆ ಮುಗಿಸಿ ಎಲ್ಲ ಅವ್ರವ್ರ ಮೀನುಗಳನ್ನ ಕೆಲವರು ಮಾರಾಟ ಮಾಡಿ ಕೆಲವರು ಮೀನುಗಳನ್ನ ತಗೊಂಡು ಮನೆ ಕಡೆ ಹೊಡ್ತಾ ಇದ್ದಾರೆ ಸ್ನೇಹಿತರೆ. ಇದಂತೂ ನನಗೆ ಒಂದು ಬ್ಯೂಟಿಫುಲ್ ಡೇಸ್ ಅಂತ ನಾನು ಹೇಳ್ಬೋದು. ಯಾಕೆಂತಂದರೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಂಥ ವಿಡಿಯೋಗಳನ್ನ ನಾನು ಖಂಡಿತವಾಗ್ಲೂ ಮತ್ತೆ ಮಾಡ್ತಾಯಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್.